ಮೇಷರಾಶಿಯ ಮಿತ್ರರಿಗೆ ಏಪ್ರಿಲ್ 22, 23, 24, 25 ಈ ದಿನಗಳು ಸಾಧಾರಣ ದಿನಗಳಂತೂ ಅಲ್ಲವೇ ಅಲ್ಲ. ಇವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವಂತಹ ಪ್ರಬಲವಾದ ದಿನಗಳು. ಗ್ರಹಗತಿಗಳ ಸಂಚಾರವು ಈಗ ನಿಮ್ಮ ಕಡೆಗೆ ವಾಲುತ್ತಿದೆ. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಸುಸಂದರ್ಭಗಳು ಈಗ ನಿಮ್ಮ ಬಳಿಗೆ ಬರಲು ಸಜ್ಜಾಗಿವೆ. ಆದರೆ ಒಂದು ಅಂಶವನ್ನು ಸ್ಮರಿಸಿರಿ. ಇಂತಹ ಸುಸಂದರ್ಭಗಳು ಎಲ್ಲರಿಗೂ ಸುಲಭವಾಗಿ ಒದಗಿ ಬರುವುದಿಲ್ಲ. ಯಾರು ಸಾಹಸ ಪ್ರವೃತ್ತಿಯಿಂದ ಮುನ್ನುಗ್ಗುತ್ತಾರೋ ಅವರು ಮಾತ್ರ. ಈ ಚತುರ್ದಿನಗಳಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ತೀರ್ಮಾನವೂ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ. ನೀವು ಈವರೆಗೆ ಅನುಭವಿಸಿದ ಎಲ್ಲಾ ಕಷ್ಟಕಾರ್ಪಣ್ಯಗಳು, ವ್ಯಥೆಗಳು ಮತ್ತು ನಿರಾಶೆಗಳು ಈಗ ಫಲಿತಾಂಶಗಳಾಗಿ ಮಾರ್ಪಡುವ ಘಳಿಗೆ ಬಂದಿದೆ. ನೀವು ಬದುಕಿನ ನೂತನ ಹಂತಕ್ಕೆ ಹೆಜ್ಜೆ ಹಾಕುತ್ತಿದ್ದೀರಿ. ಇದು ವಿಜಯ, ಐಶ್ವರ್ಯ ಮತ್ತು ಮನ್ನಣೆಗೆ ದಾರಿಯಾಗುವ ಶ್ರೇಷ್ಠ ಮಾರ್ಗವಾಗಿದೆ. ನಿಮ್ಮ ಚಿಂತನೆಗಳು ಪಲ್ಲಟಗೊಂಡರೆ ನಿಮ್ಮ ಜೀವನವೇ ಹಸನಾಗುತ್ತದೆ. ನಿಮ್ಮ ಸಂಕಲ್ಪಗಳು ದೃಢವಾಗಿದ್ದರೆ ನಿಮ್ಮ ಮುಂದಿನ ಕಾಲವು ಬಂಗಾರಮಯವಾಗಿರುತ್ತದೆ. ವೃತ್ತಿ ಮತ್ತು ಉದ್ಯೋಗದ ಏಳಿಗೆ ಮೇಷರಾಶಿಯವರು ಏಪ್ರಿಲ್ 22, 23, 24, 25ರ ಅವಧಿಯಲ್ಲಿ ತಮ್ಮ ವೃತ್ತಿ ಬದುಕಿನಲ್ಲಿ ಗಣನೀಯ ಬದಲಾವಣೆಗಳನ್ನು ಗಮನಿಸಲಿದ್ದಾರೆ. ಈ ಕಾಲಘಟ್ಟದಲ್ಲಿ ನೀವು ಮಾಡುವ ಪ್ರತಿಯೊಂದು ಶ್ರಮವೂ ನಿಮ್ಮ ಭವಿಷ್ಯಕ್ಕೆ ಬಲಿಷ್ಠವಾದ ಅಡಿಪಾಯವನ್ನು ಹಾಕಲಿದೆ. ವಿಶೇಷವಾಗಿ ಏಪ್ರಿಲ್ 22ರಂದು ನಿಮ್ಮ ಮಿದುಳಿನಲ್ಲಿ ವಿನೂತನ ಐಡಿಯಾಗಳು ಹೊರಹೊಮ್ಮುತ್ತವೆ. ನೀವು ಈ ಹಿಂದೆಂದೂ ಮಾಡದ ವಿಶಿಷ್ಟ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಲು ಆರಂಭಿಸುತ್ತೀರಿ. ಇದು ನಿಮಗೆ ವಿಶೇಷವಾದ ಗೌರವವನ್ನು ತಂದುಕೊಡಬಹುದು. ಏಪ್ರಿಲ್ 23ರಂದು ನಿಮ್ಮ ಮೇಲಧಿಕಾರಿಗಳು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಸೂಕ್ಷ್ಮವಾಗಿ ಗಮನಿಸುವ ಸಾಧ್ಯತೆಯಿದೆ. ಇದುವರೆಗಿನ ನಿಮ್ಮ ಕಠಿಣ ಪರಿಶ್ರಮದ ಸತ್ಫಲಗಳು ಈಗ ಕಣ್ಣಿಗೆ ಕಾಣಲು ಪ್ರಾರಂಭವಾಗುತ್ತವೆ. ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮ ಮಾರ್ಗದರ್ಶನಕ್ಕಾಗಿ ನಿಮ್ಮ ಮೇಲೆ ಅವಲಂಬಿತರಾಗುತ್ತಾರೆ. ನಿಮ್ಮ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯವು ವೃದ್ಧಿಯಾಗುತ್ತದೆ. ಆದಾಗ್ಯೂ ಈ ಸಮಯದಲ್ಲಿ ನೀವು ಅಹಂಕಾರದ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳದಿರುವುದು ಬಹಳ ಮುಖ್ಯ. ಏಪ್ರಿಲ್ 24ರಂದು ಕೆಲಸದ ಕೆಲವು ಒತ್ತಡಗಳು ವೃದ್ಧಿಯಾಗುವ ಸಾಧ್ಯತೆಯಿದೆ. ನೂತನ ಹೊಣೆಗಾರಿಕೆಗಳು ನಿಮ್ಮ ಹೆಗಲ ಮೇಲೆ ಬೀಳಬಹುದು. ನೀವು ಏಕಕಾಲದಲ್ಲಿ ಅನೇಕ ಕಠಿಣ ಕೆಲಸಗಳನ್ನು ನಿಭಾಯಿಸಬೇಕಾದ ಅನಿವಾರ್ಯತೆ ಬರಬಹುದು. ಇದು ಕೆಲವು ಮಾನಸಿಕ ಕ್ಲೇಶಗಳನ್ನು ಉಂಟುಮಾಡಬಹುದು. ಆದರೆ ನೀವು ನಿಮ್ಮ ಸಮಯವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೆ ನೀವು ಈ ಪರಿಸ್ಥಿತಿಯನ್ನು ಸುಲಭವಾಗಿ ಗೆಲ್ಲಲು ಸಾಧ್ಯವಾಗುತ್ತದೆ. ಏಪ್ರಿಲ್ 25ರಂದು ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಇರುತ್ತದೆ. ಅದು ಕೆಲಸದ ಬದಲಾವಣೆಯಾಗಿರಬಹುದು ಅಥವಾ ಹೊಸ ಪ್ರಾಜೆಕ್ಟ್ ಒಂದನ್ನು ಒಪ್ಪಿಕೊಳ್ಳುವ ವಿಷಯವಾಗಿರಬಹುದು. ಈ ನಿರ್ಧಾರವು ನಿಮ್ಮ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ಎಲ್ಲಾ ಮಗ್ಗಲುಗಳ ಬಗ್ಗೆ ಆಳವಾಗಿ ಯೋಚಿಸಿ ಆತುರಪಡದೆ ಹೆಜ್ಜೆಯಿಡಬೇಕು. ಈ 4 ದಿನಗಳಲ್ಲಿ ಬಡ್ತಿಯ ಅವಕಾಶಗಳು ಗೋಚರಿಸಬಹುದು. ನಿಮ್ಮ ನಾಯಕತ್ವದ ಕೌಶಲ್ಯಗಳು ಈಗ ಬೆಳಕಿಗೆ ಬರುತ್ತವೆ. ಹೊಸ ಸುವರ್ಣ ಅವಕಾಶಗಳು ನಿಮ್ಮ ಎದುರಿಗೆ ಬರುತ್ತವೆ. ವಿದೇಶಿ ಸಂಚಾರದ ಕುರಿತು ಆಲೋಚನೆಗಳು ಈಗ ಪ್ರಾರಂಭವಾಗುತ್ತವೆ. ಸಲಹೆ: ಪ್ರತಿಯೊಂದು ಕಾರ್ಯವನ್ನು ಆದ್ಯತೆಯ ಆಧಾರದ ಮೇಲೆ ಪೂರೈಸಿ. ಒಂದು ಪುಟ್ಟ ಪ್ರಮಾದವು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಈ ದಿನಗಳಲ್ಲಿ ನೀವು ನಿಮ್ಮೊಳಗಿನ ಅಗ್ನಿತತ್ವದ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ನಿಮ್ಮೊಳಗಿನ ನಾಯಕತ್ವದ ಗುಣವನ್ನು ನೀವು ಹೊರತಂದು ತೋರಿಸಬೇಕು. ಆದರೆ ಜಾಗರೂಕರಾಗಿರಿ. ಈ ಸಮಯವು ನಿಮಗೆ ಕಠಿಣ ಪರೀಕ್ಷೆಗಳನ್ನು ನೀಡುವಷ್ಟೇ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ನೀವು ಭಾವನಾತ್ಮಕವಾಗಿ ಕುಗ್ಗಿದರೆ ಅವಕಾಶಗಳು ನಿಮ್ಮ ಕೈಯಿಂದ ಜಾರಿಹೋಗುತ್ತವೆ. ನೀವು ಧೈರ್ಯವಂತರು ಮತ್ತು ದೃಢಸಂಕಲ್ಪ ಉಳ್ಳವರಾಗಿದ್ದರೆ ಯಾರೂ ನಿಮ್ಮನ್ನು ಉನ್ನತ ಯಶಸ್ಸಿನಿಂದ ತಡೆಯಲು ಶಕ್ತರಿಲ್ಲ. ಈ ಪವಿತ್ರ ದಿನಗಳಲ್ಲಿ ನಿಮಗೆ ದೈವಿಕ ಅನುಗ್ರಹದ ಅವಶ್ಯಕತೆಯಿದೆ. ನಿಮ್ಮ ಜೀವನದಲ್ಲಿನ ಕಂಟಕಗಳು ದೂರವಾಗಬೇಕೆಂದು ಮತ್ತು ಯಶಸ್ಸು ಪ್ರವಾಹದಂತೆ ಹರಿದು ಬರಬೇಕೆಂದು ನೀವು ಬಯಸುತ್ತಿದ್ದರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ. ಓಂ ಶ್ರೀ ಸ್ವಾಮಿಯೇ ಶರಣಂ ಅಯ್ಯಪ್ಪ. ಈ ಪವಿತ್ರ ನಾಮದ ಜಪವು ನಿಮ್ಮ ಮನಸ್ಸಿಗೆ ಪ್ರಶಾಂತತೆ, ನಿಮ್ಮ ಜೀವನಕ್ಕೆ ಸರಿಯಾದ ದಿಕ್ಕು ಮತ್ತು ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸನ್ನು ನೀಡುತ್ತದೆ. ನೀವು ನಂಬಿಕೆ ಇಟ್ಟರೆ ಈ ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪವಾಡವನ್ನು ತರಬಹುದು. ಸಿದ್ಧರಾಗಿರಿ. ನಿಮ್ಮ ಬದುಕನ್ನು ಬದಲಾಯಿಸುವ ಸುಸಮಯ ಈಗ ಪ್ರಾರಂಭವಾಗಿದೆ. ಮೇಷರಾಶಿಯವರಿಗೆ ಈ 4 ದಿನಗಳಲ್ಲಿ ಧನಸ್ಥಿತಿಯು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಏಪ್ರಿಲ್ 22ರಂದು ಅನಿರೀಕ್ಷಿತ ಖರ್ಚುವೆಚ್ಚಗಳು ಎದುರಾಗಬಹುದು. ಗೃಹಕೃತ್ಯದ ಅಗತ್ಯಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ಹತೋಟಿಯಲ್ಲಿ ಇಡದಿದ್ದರೆ ಆರ್ಥಿಕ ಸಂಕಷ್ಟ ಹೆಚ್ಚಾಗುವ ಸಾಧ್ಯತೆಯಿದೆ. ಏಪ್ರಿಲ್ 23ರಂದು ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತದೆ. ನೀವು ಈ ಹಿಂದೆ ಯಾರಿಗಾದರೂ ನೀಡಿದ್ದ ಸಾಲದ ಹಣವು ಮರಳುವ ಸಾಧ್ಯತೆಯಿದೆ. ಇದಲ್ಲದೆ ಹೊಸ ಆದಾಯದ ಮಾರ್ಗಗಳು ಸಹ ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳಬಹುದು. ಸ್ವತಂತ್ರ ವೃತ್ತಿ ಅಥವಾ ಹೆಚ್ಚುವರಿ ಕಾರ್ಯಯೋಜನೆಗಳು ನಿಮಗೆ ಉತ್ತಮ ಲಾಭವನ್ನು ತರಬಹುದು. ಏಪ್ರಿಲ್ 24ರಂದು ನೀವು ದೊಡ್ಡ ಹೂಡಿಕೆಗಳ ಬಗ್ಗೆ ಯೋಚಿಸುವ ಸಾಧ್ಯತೆಯಿದೆ.
ಆದರೆ ಈ ಸಮಯದಲ್ಲಿ ಬೃಹತ್ ಹೂಡಿಕೆಗಳನ್ನು ಮಾಡುವುದು ಅಷ್ಟು ಹಿತವಲ್ಲ. ಮಾರುಕಟ್ಟೆಯ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಇಲ್ಲದಿರಬಹುದು. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಏಪ್ರಿಲ್ 25ರಂದು ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪಮಟ್ಟಿಗೆ ಸ್ಥಿರತೆಯನ್ನು ಕಾಣುತ್ತದೆ. ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತದೆ. ನೀವು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸಲು ಪ್ರಾರಂಭಿಸುತ್ತೀರಿ. ಇದು ಮುಂದಿನ ಭವಿಷ್ಯದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಈ ಕಾಲದಲ್ಲಿ ಹಳೆಯ ಬಾಕಿ ಹಣವು ಮರಳುವ ಸಾಧ್ಯತೆಯಿದೆ. ಹೊಸ ಆದಾಯದ ಮೂಲಗಳ ಮುನ್ಸೂಚನೆಗಳಿವೆ. ಅನಗತ್ಯ ಖರ್ಚು ವೆಚ್ಚಗಳು ಏರುವ ಸಾಧ್ಯತೆಯಿದೆ. ಹೂಡಿಕೆಗಳ ವಿಷಯದಲ್ಲಿ ವಿಶೇಷ ಎಚ್ಚರ ಅಗತ್ಯ. ಹಣ ವ್ಯಯ ಮಾಡುವ ಮೊದಲು 2 ಬಾರಿ ಚಿಂತಿಸಿ. ಅನವಶ್ಯಕ ವಿಷಯಗಳಿಗೆ ಹಣವನ್ನು ಹಾಳು ಮಾಡಬೇಡಿ. ಕುಟುಂಬ ಮತ್ತು ಸಂಬಂಧಗಳು ಮೇಷರಾಶಿಯವರಿಗೆ ಈ 4 ದಿನಗಳಲ್ಲಿ ಕೌಟುಂಬಿಕ ಬಾಂಧವ್ಯಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ. ಏಪ್ರಿಲ್ 22ರಂದು ನೀವು ನಿಮ್ಮ ಮನೆಯವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಸಾಧ್ಯವಾಗುತ್ತದೆ. ಬಹಳ ಕಾಲದ ನಂತರ ನೀವು ಒಂದು ಪ್ರಶಾಂತವಾದ ಸಮಯವನ್ನು ಪಡೆಯುತ್ತೀರಿ. ಇದು ನಿಮಗೆ ಮಾನಸಿಕವಾದ ತೃಪ್ತಿಯನ್ನು ನೀಡುತ್ತದೆ. ಏಪ್ರಿಲ್ 23ರಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ವಾರ್ತೆಯನ್ನು ಕೇಳುವ ಸಾಧ್ಯತೆಯಿದೆ. ಇದು ನಿಮ್ಮನ್ನು ಅತೀವವಾಗಿ ಸಂತೋಷಪಡಿಸುತ್ತದೆ. ನೀವು ನಿಮ್ಮ ಮನೆಯ ಸದಸ್ಯರಿಗೆ ಮತ್ತಷ್ಟು ಹತ್ತಿರವಾಗುತ್ತೀರಿ. ನಿಮ್ಮ ಮಾತುಗಳ ಮೌಲ್ಯವು ಹೆಚ್ಚಾಗುತ್ತದೆ. ಏಪ್ರಿಲ್ 24ರಂದು ಕೆಲವು ತಪ್ಪು ತಿಳುವಳಿಕೆಗಳ ಸಂಭವನೀಯತೆಯಿದೆ. ನಿಮ್ಮ ವಾಣಿಯ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಿ. ನೀವು ಉದ್ದೇಶಪೂರ್ವಕವಾಗಿ ಆಡುವ ಮಾತುಗಳು ಇತರರ ಮನಸ್ಸಿಗೆ ನೋವುಂಟು ಮಾಡುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನೀವು ಅತ್ಯಂತ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಏಪ್ರಿಲ್ 25ರಂದು ಈ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಸಂಬಂಧವನ್ನು ಮತ್ತೆ ಸುಧಾರಿಸಿಕೊಳ್ಳಲು ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ. ನೀವು ತೋರಿಸುವ ಕಾಳಜಿ ಮತ್ತು ಪ್ರೀತಿಯನ್ನು ಕುಟುಂಬವು ಪ್ರಶಂಸಿಸುತ್ತದೆ. ಅವರು ನಿಮ್ಮನ್ನು ಖುಷಿಪಡಿಸುತ್ತಾರೆ. ಈ 4 ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತದೆ. ಗೆಳೆಯರೊಂದಿಗಿನ ಸಂಬಂಧಗಳು ಗಟ್ಟಿಯಾಗುತ್ತವೆ. ಹಿರಿಯರ ಕಿವಿಮಾತುಗಳು ಉಪಯುಕ್ತವಾಗುತ್ತವೆ. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಲಹೆ: ಸಿಟ್ಟಿನ ಭರದಲ್ಲಿದ್ದಾಗ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಯೋಚಿಸಲು ಮತ್ತು ಮಾತನಾಡಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ. ಇದು ನಿಮ್ಮ ಸಂಬಂಧಗಳನ್ನು ಕಾಪಾಡುತ್ತದೆ. ಆರೋಗ್ಯ: ಮೇಷರಾಶಿಯವರು ಏಪ್ರಿಲ್ 22, 23, 24, 25ರಂದು ಅವರ ಆರೋಗ್ಯ ಸ್ಥಿತಿಯು ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ಕೆಲವು ಮುಖ್ಯ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ಈ ಅವಧಿಯಲ್ಲಿ ದೈಹಿಕ ಬಲ ಮತ್ತು ಮಾನಸಿಕ ಸ್ಥಿತಿಯ ನಡುವಿನ ಸಮತೋಲನವು ಅತಿಮುಖ್ಯ. ನೀವು ಹೊರನೋಟಕ್ಕೆ ಶಕ್ತಿಶಾಲಿಯಾಗಿ ಕಂಡರೂ ಒಳಗೆ ಒತ್ತಡ ಏರುವ ಸಾಧ್ಯತೆಯಿದೆ. ಏಪ್ರಿಲ್ 22ರಂದು ನೀವು ಸ್ವಲ್ಪ ದಣಿವನ್ನು ಅನುಭವಿಸಬಹುದು. ಕಳೆದ ಕೆಲವು ದಿನಗಳಲ್ಲಿ ಪಟ್ಟ ಕಠಿಣ ಶ್ರಮಕ್ಕೆ ಇದು ನೈಸರ್ಗಿಕವಾದ ಪರಿಣಾಮವಾಗಿದೆ. ಶರೀರಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇದ್ದರೂ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ನೀವು ಅದನ್ನು ಅಸಡ್ಡೆ ಮಾಡಬಹುದು. ಇದು ಶಿರೋನೋವು ಅಥವಾ ನಿದ್ದೆಯ ಕೊರತೆಯಂತಹ ತೊಂದರೆಗಳನ್ನು ಉಂಟುಮಾಡಬಹುದು. ಏಪ್ರಿಲ್ 23ರಂದು ನಿಮ್ಮಲ್ಲಿ ಹೊಸ ಶಕ್ತಿ ಸಂಚಲನವಾಗುತ್ತದೆ. ನೀವು ಮತ್ತೆ ಉತ್ಸಾಹದೊಂದಿಗೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಈ ಅತಿ ಉತ್ಸಾಹದಲ್ಲಿ ನಿಮ್ಮ ಆರೋಗ್ಯವನ್ನು ಮತ್ತೆ ಅಲಕ್ಷ್ಯ ಮಾಡದಂತೆ ನೀವು ಜಾಗ್ರತೆಯಿಂದ ಇರಬೇಕು. ಕಾಲಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಬಹಳ ಮುಖ್ಯ. ಏಪ್ರಿಲ್ 24ರಂದು ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಹೊರಗಿನ ಅಶುದ್ಧ ಆಹಾರ ಅಥವಾ ಅಸಮರ್ಪಕ ಊಟದಿಂದ ಈ ತೊಂದರೆಗಳು ಬರುತ್ತವೆ. ಆದ್ದರಿಂದ ಈ ದಿನ ಹಗುರವಾದ ಆಹಾರವನ್ನು ಸೇವಿಸುವುದು ಕ್ಷೇಮ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುವುದು ಸಹ ಅನಿವಾರ್ಯ. ಏಪ್ರಿಲ್ 25ರಂದು ನಿಮ್ಮ ಆರೋಗ್ಯ ಸ್ಥಿತಿಯು ಸುಧಾರಿಸುತ್ತದೆ. ನೀವು ಮಾನಸಿಕವಾಗಿಯೂ ನೆಮ್ಮದಿಯಿಂದ ಇರುತ್ತೀರಿ. ಯೋಗ ಅಥವಾ ಮೆಡಿಟೇಷನ್ ಮಾಡುವ ಮೂಲಕ ನೀವು ಸದೃಢವಾಗಿರಲು ಸಾಧ್ಯವಾಗುತ್ತದೆ. ಈ 4 ದಿನಗಳಲ್ಲಿ ಗಮನಿಸಬೇಕಾದ ಅಂಶಗಳು: ನೀವು ನಿದ್ರೆಯ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜಂಕ್ ಫುಡ್ ಸೇವನೆಯನ್ನು ಕಡಿಮೆ ಮಾಡಬೇಕು. ದಿನಕ್ಕೆ ಕನಿಷ್ಠ 2ರಿಂದ 3 ಲೀಟರ್ ನೀರನ್ನು ಕುಡಿಯಿರಿ. ವ್ಯಾಯಾಮ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಎಚ್ಚರಿಕೆ: ಆರೋಗ್ಯವನ್ನು ಅಸಡ್ಡೆ ಮಾಡುವುದರಿಂದ ಸಣ್ಣ ತೊಂದರೆಗಳು ದೊಡ್ಡದಾಗಬಹುದು. ಆದ್ದರಿಂದ ಮೊದಲೇ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಉತ್ತಮ. ಉದ್ಯಮ ಮತ್ತು ಹೂಡಿಕೆಗಳು: ಈ 4 ದಿನಗಳು ಮೇಷರಾಶಿಯ ವ್ಯಾಪಾರಿಗಳಿಗೆ ಪರೀಕ್ಷಾ ಕಾಲವಾಗಬಹುದು. ನೀವು ಕೈಗೊಳ್ಳುವ ನಿರ್ಧಾರಗಳು ನಿಮ್ಮ ವ್ಯವಹಾರದ ದಿಕ್ಕನ್ನು ನಿರ್ಧರಿಸುವ ಸಾಧ್ಯತೆಯಿದೆ. ಏಪ್ರಿಲ್ 22ರಂದು ವ್ಯಾಪಾರದಲ್ಲಿ ಕೆಲವು ನೂತನ ಅವಕಾಶಗಳು ಗೋಚರಿಸುತ್ತವೆ. ನೀವು ಹೊಸ ಒಪ್ಪಂದಗಳು ಅಥವಾ ಕರಾರುಗಳನ್ನು ಪಡೆಯುವ ಸಾಧ್ಯತೆಯಿದೆ. ಆದರೆ ನೀವು ಈ ಅವಕಾಶಗಳನ್ನು ಕೂಡಲೇ ಒಪ್ಪಿಕೊಳ್ಳಬಾರದು ಮತ್ತು ಅವುಗಳ ಹಿಂದೆ ಅಡಗಿರುವ ಅಪಾಯವನ್ನು ಗ್ರಹಿಸಬೇಕು. ಏಪ್ರಿಲ್ 23ರಂದು ವ್ಯವಹಾರದಲ್ಲಿ ಕೆಲವು ಸುಧಾರಣೆ ಕಂಡುಬರುತ್ತದೆ. ನಿಮ್ಮ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯಗಳು ವೃದ್ಧಿಯಾಗುತ್ತವೆ. ಇದು ನಿಮಗೆ ದೀರ್ಘಕಾಲದ ಲಾಭವನ್ನು ತರಬಹುದು. ಇಂದು ನೀವು ಮಾಡುವ ನಿರ್ಧಾರಗಳು ಬಹಳ ಮುಖ್ಯ. ಏಪ್ರಿಲ್ 24ರಂದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಗಾ ಅಗತ್ಯ.
ನಿಮ್ಮ ಪಾಲುದಾರರೊಂದಿಗೆ ಸಣ್ಣಪುಟ್ಟ ಅಭಿಪ್ರಾಯ ಭೇದಗಳು ಉಂಟಾಗಬಹುದು. ನೀವು ಆತುರದಿಂದ ರಿಯಾಕ್ಟ್ ಮಾಡಿದರೆ ಈ ಸಮಸ್ಯೆಗಳು ವೃದ್ಧಿಯಾಗುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ಪ್ರಶಾಂತವಾಗಿ ವರ್ತಿಸಬೇಕು. ಏಪ್ರಿಲ್ 25ರಂದು ಹೂಡಿಕೆಗಳ ಬಗ್ಗೆ ಬಹಳ ಜಾಗರೂಕತೆಯಿಂದ ಇರಿ. ಇಂದು ನೀವು ದೊಡ್ಡ ಮೊತ್ತದ ಹಣವನ್ನು ಹೂಡುವುದು ಹಿತವಲ್ಲ. ಮಾರ್ಕೆಟ್ನ ಪರಿಸ್ಥಿತಿಗಳು ನಿಮಗೆ ಪೂರ್ಣವಾಗಿ ಪೂರಕವಾಗಿ ಇಲ್ಲದಿರಬಹುದು. ಈ ಅವಧಿಯಲ್ಲಿ ಹೊಸ ವಾಣಿಜ್ಯ ಅವಕಾಶಗಳು ಬರಬಹುದು. ಗ್ರಾಹಕರ ವಿಶ್ವಾಸವು ಹೆಚ್ಚಾಗುತ್ತದೆ. ಪಾರ್ಟ್ನರ್ಶಿಪ್ಗಳಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಹೂಡಿಕೆಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು. ತ್ವರಿತ ಲಾಭದ ಆಸೆಯೊಂದಿಗೆ ಕೈಗೊಳ್ಳುವ ತೀರ್ಮಾನಗಳು ನಷ್ಟಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ದೀರ್ಘಾವಧಿಯ ಲಾಭಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಮಾಡಿ. ಶಿಕ್ಷಣ ಮತ್ತು ಜ್ಞಾನ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ 4 ದಿನಗಳು ಬಹಳ ಪ್ರಮುಖವಾಗಿವೆ. ನೀವು ನಿಮ್ಮ ಅಭ್ಯಾಸದ ಮೇಲೆ ಗಮನ ಹರಿಸಲು ಸಾಧ್ಯವಾದರೆ ನೀವು ಅದ್ಭುತವಾದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಏಪ್ರಿಲ್ 22ರಂದು ನಿಮ್ಮ ಅಧ್ಯಯನದಲ್ಲಿ ನೀವು ಕೆಲವು ಅಸ್ಥಿರತೆಯನ್ನು ಅನುಭವಿಸಬಹುದು. ಏಕಾಗ್ರತೆಯ ಕೊರತೆಯಿಂದಾಗಿ ನೀವು ಓದಿದ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ನಿಮಗೆ ಕಠಿಣವಾಗಬಹುದು. ಏಪ್ರಿಲ್ 23ರಂದು ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ನಿಮ್ಮ ಅಭ್ಯಾಸದ ಮೇಲೆ ಪೂರ್ಣವಾಗಿ ಲಕ್ಷ್ಯ ವಹಿಸಲು ಸಾಧ್ಯವಾಗುತ್ತದೆ. ಈ ದಿನ ನೀವು ಕಲಿತ ಅಂಶಗಳನ್ನು ನೀವು ದೀರ್ಘಕಾಲ ಸ್ಮರಣೆಯಲ್ಲಿಟ್ಟುಕೊಳ್ಳುತ್ತೀರಿ. ಆದ್ದರಿಂದ ನೀವು ಈ ದಿನವನ್ನು ಪೂರ್ಣವಾಗಿ ಬಳಸಿಕೊಳ್ಳಬೇಕು. ಏಪ್ರಿಲ್ 24ರಂದು ನೀವು ನೂತನ ವಿಷಯಗಳನ್ನು ಕಲಿಯಲು ಉತ್ಸುಕರಾಗಿರುತ್ತೀರಿ. ಇದು ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಟೆಕ್ನಾಲಜಿ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವುದು ನಿಮ್ಮ ಭವಿಷ್ಯಕ್ಕೆ ಸಹಕಾರಿಯಾಗಿರುತ್ತದೆ. ಪರೀಕ್ಷೆಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಾಗುತ್ತಿರುವವರಿಗೆ ಏಪ್ರಿಲ್ 25 ಶುಭಕಾಲ. ನಿಮ್ಮ ಕಠಿಣ ಶ್ರಮವು ಈಗ ಫಲ ನೀಡಲು ಆರಂಭವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸವೂ ವೃದ್ಧಿಯಾಗುತ್ತದೆ. ಈ 4 ದಿನಗಳಲ್ಲಿ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನೆನಪಿನ ಶಕ್ತಿ ಸುಧಾರಿಸುತ್ತದೆ. ಹೊಸ ಸ್ಕಿಲ್ಸ್ ಕಲಿಯುವ ಅವಕಾಶ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳು. ಕಾಲವನ್ನು ಹಾಳು ಮಾಡದೆ ಯೋಜನೆಯಂತೆ ಅಧ್ಯಯನ ಮಾಡಿ. ನೀವು ಪುಟ್ಟ ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಮುಗಿಸಿದರೆ ನೀವು ಸುಲಭವಾಗಿ ವಿಜಯ ಸಾಧಿಸಲು ಸಾಧ್ಯವಾಗುತ್ತದೆ. ಪ್ರೀತಿ ಮತ್ತು ವಿವಾಹ ಮೇಷರಾಶಿಯವರಿಗೆ ಪ್ರೇಮ ಮತ್ತು ಮದುವೆಗೆ ಸಂಬಂಧಿಸಿದ ವಿಷಯಗಳು ಏಪ್ರಿಲ್ 22, 23, 24, 24, 25ರಂದು ಬಹಳ ನಿರ್ಣಾಯಕವಾಗಲಿವೆ. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ತೀವ್ರವಾಗಿ ಕೆಲಸ ಮಾಡುತ್ತವೆ. ನಿಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸಲು ನೀವು ಬಲವಾದ ಇಚ್ಛೆಯನ್ನು ಹೊಂದಿರುತ್ತೀರಿ. ಏಪ್ರಿಲ್ 22 ಪ್ರೇಮಿಗಳಿಗೆ ಶುಭ ದಿನ. ನೀವು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವುದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಏಕಾಂಗಿಯಾಗಿ ಇರುವವರಿಗೆ ಹೊಸ ಪರಿಚಯವಾಗುವ ಸಂಭವ ಇರುತ್ತದೆ. ಏಪ್ರಿಲ್ 23ರಂದು ನಿಮ್ಮ ಸಂಬಂಧವು ಹೆಚ್ಚು ಆತ್ಮೀಯವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಮುಂದಿನ ಭವಿಷ್ಯದ ಬಗ್ಗೆ ನೀವು ಆಲೋಚಿಸುವ ಸಾಧ್ಯತೆಯಿದೆ. ಇದು ನಿಮ್ಮಿಬ್ಬರ ನಡುವಿನ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ನೀವು ಹೇಳುವ ಪ್ರತಿಯೊಂದು ವಿಷಯದಲ್ಲೂ ಸತ್ಯತೆ ಇರಲಿ. ಏಪ್ರಿಲ್ 24ರಂದು ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ವಿಶೇಷವಾಗಿ ಅನಗತ್ಯ ಶಂಕೆಗಳು ನಿಮ್ಮ ಮನಸ್ಸಿಗೆ ಬರಬಹುದು. ಈ ಸಮಯದಲ್ಲಿ ನೀವು ಆತುರದ ತೀರ್ಮಾನಗಳನ್ನು ಕೈಗೊಂಡರೆ ಕ್ಲಿಷ್ಟತೆಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ತಾಳ್ಮೆಯಿಂದ ಇರಬೇಕು. ಏಪ್ರಿಲ್ 25ರಂದು ಪರಿಸ್ಥಿತಿ ಮತ್ತೆ ಸಕಾರಾತ್ಮಕವಾಗಿ ಪಲ್ಲಟಗೊಳ್ಳುತ್ತದೆ. ನಿಮ್ಮ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ನಿಮಗೆ ಉತ್ತಮ ಚಾನ್ಸ್ ಸಿಗುತ್ತದೆ. ಮದುವೆಯ ಬಗ್ಗೆ ಯೋಚಿಸುವವರಿಗೆ ಶುಭ ಸೂಚನೆಗಳು ಕಾಣುತ್ತವೆ. ನೀವು ವಯಸ್ಸಾದವರಿಂದ ನೆರವು ಪಡೆಯುತ್ತೀರಿ. ಈ 4 ದಿನಗಳಲ್ಲಿ ಲವ್ ರಿಲೇಶನ್ಶಿಪ್ಗಳು ಬಲಗೊಳ್ಳುತ್ತವೆ. ಹೊಸಬರ ಪರಿಚಯಕ್ಕೆ ಅವಕಾಶಗಳು. ಪುಟ್ಟ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತವೆ. ಮದುವೆಯ ಪ್ಲಾನ್ಗಳು ಮುಂದುವರಿಯಬಹುದು. ವಿಶ್ವಾಸ ಮತ್ತು ಸಂಯಮ ನಿಮ್ಮ ಸಂಬಂಧವನ್ನು ಕಾಪಾಡುತ್ತವೆ. ಅನಗತ್ಯ ಸಂಶಯಗಳನ್ನು ದೂರವಿಡಿ. ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಆಧ್ಯಾತ್ಮವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಚಿತ್ತಶಾಂತಿಗಾಗಿ ನೀವು ಆಧ್ಯಾತ್ಮಿಕ ಪಥವನ್ನು ಆಶ್ರಯಿಸುವ ಸಾಧ್ಯತೆಯಿದೆ. ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಏಪ್ರಿಲ್ 22ರಂದು ನೀವು ಗುಡಿಗೆ ಹೋಗಬೇಕೆಂದು ಅನ್ನಿಸಬಹುದು. ಈ ದಿನ ಪ್ರಾರ್ಥನೆಯಲ್ಲಿ ತೊಡಗುವುದರಿಂದ ನಿಮ್ಮ ಮನಸ್ಸು ಶಾಂತತೆಯನ್ನು ಪಡೆಯುತ್ತದೆ. ಏಪ್ರಿಲ್ 23ರಂದು ಮೆಡಿಟೇಷನ್ ಅಥವಾ ನಾಮಸ್ಮರಣೆ ಮಾಡುವ ಮೂಲಕ ನಿಮ್ಮಲ್ಲಿ ಸ್ಥಿರತೆಯನ್ನು ವೃದ್ಧಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಏಪ್ರಿಲ್ 24ರಂದು ಕೆಲವು ಚಿಂತೆಗಳು ನಿಮ್ಮ ಮನಸ್ಸಿಗೆ ತೊಂದರೆ ಕೊಡಬಹುದು. ಈ ಹೊತ್ತಿನಲ್ಲಿ ಆಧ್ಯಾತ್ಮಿಕತೆಯು ನಿಮಗೆ ದಾರಿದೀಪವಾಗುತ್ತದೆ. ಏಪ್ರಿಲ್ 25ರಂದು ನೀವು ಮತ್ತೆ ಧೈರ್ಯದೊಂದಿಗೆ ಮುನ್ನಡೆಯಲು ಸನ್ನದ್ಧರಾಗಿರುತ್ತೀರಿ. ಪರಿಹಾರಗಳು. ದಿನವೂ ಮುಂಜಾನೆ ಭಾಸ್ಕರನಿಗೆ ಅರ್ಘ್ಯವನ್ನು ನೀಡಿ. ಮಂಗಳವಾರದಂದು ಪವನಸುತ ಹನುಮಂತನ ಗುಡಿಗೆ ಹೋಗುವುದು ಶ್ರೇಯಸ್ಕರ. ಹನುಮಾನ್ ಚಾಲೀಸಾವನ್ನು ಪಠಿಸಿ. ಕೆಂಪು ಪುಷ್ಪಗಳನ್ನು ಅರ್ಪಿಸುವುದು ಶುಭ ಫಲ ನೀಡುತ್ತದೆ. ಈ ಅಭ್ಯಾಸಗಳು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ನಿರ್ಮೂಲನೆ ಮಾಡುತ್ತವೆ.
ಧ್ಯಾನ ಪ್ರತಿದಿನವೂ ಕನಿಷ್ಠ 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡುವ ಹವ್ಯಾಸ ಬೆಳೆಸಿಕೊಳ್ಳಿ. ಶುಭ ಕಾಲಗಳು ಮತ್ತು ಲಕ್. ಮೇಷರಾಶಿಯವರು ಈ 4 ದಿನಗಳಲ್ಲಿ ಕೆಲವು ವಿಶಿಷ್ಟ ಅದೃಷ್ಟದ ಸಂಕೇತಗಳನ್ನು ನೋಡುತ್ತಾರೆ. ನೀವು ಈ ಚಿಹ್ನೆಗಳನ್ನು ಗಮನಿಸಿ ಬಳಸಿಕೊಂಡರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅದೃಷ್ಟದ ಸಂಖ್ಯೆಗಳು 3, 9, 18. ಅದೃಷ್ಟದ ಬಣ್ಣಗಳು ಕೆಂಪು, ಆರೆಂಜ್, ಗೋಲ್ಡ್. ಶುಭ ದಿನಗಳು ಏಪ್ರಿಲ್ 23, ಏಪ್ರಿಲ್ 25. ಶುಭ ಸಮಯಗಳು ಮುಂಜಾನೆ 6 ರಿಂದ ಬೆಳಗ್ಗೆ 9 ರವರೆಗೆ. ಈ ದಿನಗಳಲ್ಲಿ ನೀವು ಮುಖ್ಯ ಕೆಲಸಗಳನ್ನು ಆರಂಭಿಸಿದರೆ ವಿಜಯದ ಹೆಚ್ಚಿನ ಅವಕಾಶವಿದೆ. ನೀವು ಮಾಡುವ ಪ್ರತಿಯೊಂದರಲ್ಲೂ ಧೈರ್ಯ ಮತ್ತು ಆತ್ಮಸ್ಥೈರ್ಯವಿರಲಿ. ನೀವು ಧರಿಸುವ ವಸ್ತ್ರಗಳಲ್ಲಿ ಕೆಂಪು ಬಣ್ಣದ ಅಂಶವಿದ್ದರೆ ನಿಮ್ಮ ಲಕ್ ಹೆಚ್ಚಾಗುತ್ತದೆ. ಸುಸಮಯದಲ್ಲಿ ನೀವು ಪ್ರಾರಂಭಿಸುವ ಕೆಲಸಗಳನ್ನು ಮಾಡುವುದು ಸಹ ಶ್ರೇಷ್ಠ. ಧ್ಯಾನ ಪ್ರಮುಖ ತೀರ್ಮಾನಗಳನ್ನು ಮಾಡುವಾಗ ಶುಭ ಸಮಯಗಳನ್ನು ಗಮನಿಸಿ. ಮುಖ್ಯ ಸಲಹೆಗಳು. ಮೇಷರಾಶಿಯವರು ಈ 4 ದಿನಗಳಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕು. ಇವು ನಿಮ್ಮ ಯಶಸ್ಸಿನ ಹಾದಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತವೆ. ಆತುರದಲ್ಲಿ ನಿರ್ಧಾರಗಳನ್ನು ಮಾಡಬೇಡಿ. ಸಿಟ್ಟನ್ನು ಹತೋಟಿಯಲ್ಲಿಡಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಮನೆಯವರೊಂದಿಗೆ ಕಾಲ ಕಳೆಯಿರಿ. ಹಣದ ವಿಷಯಗಳಲ್ಲಿ ಜಾಗೃತೆ ಇರಲಿ. ಏಪ್ರಿಲ್ 22 ರಿಂದ 25 ರವರೆಗೆ ನೀವು ಎದುರಿಸುವ ಪ್ರತಿಯೊಂದು ಘಟನೆಯೂ ಒಂದು ಪಾಠದಂತೆ ಇರುತ್ತದೆ. ನೀವು ಈ ಪಾಠಗಳನ್ನು ಅರ್ಥಮಾಡಿಕೊಂಡು ಮುಂದುವರಿಯುತ್ತಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಶ್ರೇಷ್ಠ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ಅತಿ ಅವಶ್ಯಕ. ನಕಾರಾತ್ಮಕ ಚಿಂತನೆಗಳು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ನೀವು ಯಾವಾಗಲೂ ಧೈರ್ಯ ಮತ್ತು ಕಾನ್ಫಿಡೆನ್ಸ್ನಿಂದ ಮುಂದೆ ಸಾಗಬೇಕು. ಅಂತಿಮ ಸಲಹೆಯೆಂದರೆ ಪ್ರತಿದಿನವನ್ನು ಹೊಸ ಚಾನ್ಸ್ ಎಂದು ಭಾವಿಸಿ ಮುನ್ನುಗ್ಗುವುದು. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿರಿ. ಅದುವೇ ನಿಮ್ಮ ಯಶಸ್ಸಿಗೆ ನಾಂದಿಯಾಗುತ್ತದೆ.